ಹಾಸನದಲ್ಲಿ ಹೃದ್ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಹೃದಯಾಘಾತಕ್ಕೆ ಹಲವರು ಬಲಿಯಾಗ್ತಿದ್ದಂತೆ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಹಾಸನದ ಹಲವು ಮಂದಿ ಪ್ರತಿನಿತ್ಯ ಭೇಟಿಯನ್ನು ನೀಡ್ತಿದ್ದಾರೆ. ಪ್ರತಿನಿತ್ಯ 300ರಿಂದ 400 ಮಂದಿ ಹಾಸನದ ರೋಗಿಗಳು ಬರ್ತಿದ್ದಾರೆ. ಅದರಲ್ಲೂ ಯಂಗ್ಸ್ಟರ್ಸ್ಗಳು 20ರಿಂದ 35 ವರ್ಷದ ಒಳಗಿನವರೇ ಹೆಚ್ಚಾಗಿ ಬರ್ತಿದ್ದಾರೆ ಅಂತೇಳಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರಂತಹ ಸದಾನಂದ ಅವರು ತಿಳಿಸುವಂತ ಕೆಲಸಕ್ಕೆ ಮುಂದಾದ್ರು. ಈಗ ನಮ್ಮ ಜೊತೆ ಹಾಸನದವರು ಇದ್ದಾರೆ. ಅವರು ಹೃದಯ ತಪಾಸಣೆಗೆ ಬಂದಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಯವ್ರು ನೀವು ಹಾಸನದಲ್ಲಿ? ನಾವು ಹಾಸನ ಜನಪಡ್ನ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ರ ಇರೋದು, ಆಪೋಸಿಟ್. ಹೌದು ಮೇಡಮ್, ಏನ್ ಮೇಡಮ್ ಇದೆ ಹೃದಯಾಘಾತ ಅದೇ ಹೆಚ್ಚು ಹಾಸನದಲ್ಲಿ ಆಗ್ತಿದೆ, ಆ ಕಾರಣಕ್ಕೆ ಬಂದ್ರೆ ಹೇಗೆ ಮ್ಯಾಮ್? ಇಲ್ಲ ಆ ಕಾರಣಕ್ಕೇನೇ ಇಲ್ಲ, ನಾವು ತೋರಿಸ್ಕೋಬೇಕು ಅಂತಾನೆ ಬಂದಿದ್ದು. ಯಾಕಂದ್ರೆ ನನಗೆ ತುಂಬಾ ವರ್ಷದಿಂದ ನನಗಿದೆ ಹಾರ್ಟಲ್ಲಿ ಹೋಲ್ ಇದೆ. ಭಯ ಪಡೋಂಥದ್ದು ಏನಿಲ್ಲ, ಭಯ ಪಡೋದೇ ಬೇಡ ಅಂತ ನನಗೆ ಅಣ್ಬಾಲು ಮಹೇಶ್ ಡಾಕ್ಟ್ರ್ ಗೊತ್ತಿರ್ಬೇಕು ನಿಮಗೆ. ಅವರೇ ಟ್ರೀಟ್ಮೆಂಟ್ ಮಾಡೋದು. ಏನು ಪ್ರಾಬ್ಲಮ್ ಇಲ್ಲ ನನಗೆ. 60 ವರ್ಷ 70 ವರ್ಷ ಆಗೋರ್ಗು ಏನು ಪ್ರಾಬ್ಲಮ್ ಇಲ್ಲ. ನಾನು ಪ್ರತಿಯೊಂದು ಕೆಲಸನೂ ಮಾಡ್ತೀನಿ, ಮೆಟ್ಲು ಹತ್ತೀನಿ, ನೀರು ಎತ್ಕೋತೀನಿ, ಎಲ್ಲ ಪ್ರತಿಯೊಂದು ಮಾಡ್ತೀನಿ. ಏನು ಇಲ್ಲಿವರೆಗೂ ಪ್ರಾಬ್ಲಮ್ ಆಗಿಲ್ಲ. ಅದೇ ಇದು ಏನಕ್ಕೋಸ್ಕರ ಆಗ್ತಿದೆ ನಮಗೆ ಗೊತ್ತಾಗ್ತಿಲ್ಲ. ಅದು ಭಯ ಹುಟ್ಟಿಸ್ತವ್ರ ಏನಂದ್ ಯಾರನ್ನ ನಂಬೇಕು, ಈ ಡಾಕ್ಟರ್ಸ್ನ ನಂಬೇಕಾ, ಈ ಕಡೆ ಯಾರನ್ನ ನಂಬೇಕು ಗೊತ್ತಾಗ್ತಿಲ್ಲ ಅಷ್ಟೇ. ತುಂಬಾ ಜನ ಹಾಸನದವ್ರು ಬರ್ತಿದ್ದಾರೆ ಮೇಡಮ್. ಈಗ 300ರಿಂದ 400 ಜನ ಪ್ರತಿದಿನ ಜಯದೇವ ಬರ್ತಿದ್ದಾರೆ ಮೇಡಮ್. ಬರ್ತಾ ಇದ್ದಾರೆ. ಆದ್ರೆ ಏನು ಕಾರಣ, ಭಯಕ್ಕೋಸ್ಕರನೇ ಅರ್ಧ ಭಯನೇ, ಅರ್ಧ ಅವ್ರಿಗೆ ಇದಾಗಿದೆ. ಈಗ ಯಾಕಂದ್ರೆ ನಮ್ಮ ಇಲ್ಲಿ ಮೊನ್ನೆ ಗೋವಿಂದ ಅವ್ರು ತೀರ್ಕೊಂಡ್ರು. ಅಂದ್ರೆ ಅವ್ರು ಸ್ವಲ್ಪ ಹ್ಯಾಬಿಟ್ಗಳು ಬೇರೆ ಚೇಂಜಸ್ ಇದ್ದು. ಈಗ ಸ್ಮೋಕ್ ಮಾಡ್ತಾ ಇದ್ರು, ಡ್ರಿಂಕ್ ಮಾಡ್ತಾ ಇದ್ರು, ಅವರು ಟೆನ್ಷನ್ ಒತ್ತಡನೂ ಇತ್ತು. ಬೇರೆ ಏನಕ್ಕಾದ್ರೂ ಆಗಿರ್ಬೋದು. ಸಡನ್ಲಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಹೇಗೆ ಸಾಧ್ಯ? ಹಾರ್ಟ್ ಅಟ್ಯಾಕ್ ಹೇಗೆ ಬರಕ್ ಸಾಧ್ಯ? ಈಗ ಸಣ್ಣಕ್ಕಿರೋರ್ಗೂ ಹಾರ್ಟ್ ಅಟ್ಯಾಕ್ ಬರುತ್ತೆ, ದಪ್ಪ ಇರೋರ್ಗೂ ಹಾರ್ಟ್ ಅಟ್ಯಾಕ್ ಬರುತ್ತೆ. ಅಂದ್ರೆ ದಪ್ಪ ಇರೋರು ಎಲ್ಲ ಹೋಗ್ಬೇಕು, ಸಣ್ಣ ಇರೋರು ಎಲ್ಲ ಹೋಗ್ಬೇಕು ಅಂತ ಅದೇ ಗೊತ್ತಾಗ್ತಿಲ್ಲ. ಮನೇಲಿ ಗೋವಿಂದರ ಹಾರ್ಟ್ ಅಟ್ಯಾಕ್ ಆಯ್ತು, ಆ ಕಾರಣಕ್ಕೋಸ್ಕರ ಎಲ್ಲರೂ ಪ್ಯಾನಿಕ್ ಏನಾರು ಆಗಿದ್ರೆ ಮೇಡಮ್? ಇಲ್ಲ ಏನು ಇಲ್ಲ ಸರ್. ನಾವು ಅದ್ರ ಬಗ್ಗೆ ಚಿಂತೆನೂ ಇಟ್ಕೊಂಡಿಲ್ಲ, ಅದ್ರ ಬಗ್ಗೆ ನಾವು ಯೋಚನೆನೂ ಇಲ್ಲ ನಮಗೆ. ಯಾಕಂದ್ರೆ ಅದಕ್ಕೆ ಉದಾಹರಣೆ ನಾನೇನೆ. ನನಗೆ ಹಾರ್ಟಲ್ಲಿ ಹೋಲ್ ಇದೆ. ಇದೇ ಜಯದೇವ ಹಾಸ್ಪಿಟಲೇ ನನಗೆ ಹಾರ್ಟಲ್ಲಿ ಹೋಲ್ ಇದೆ ಅಂತ ಹೇಳಿರೋದು. ಏನು ಪ್ರಾಬ್ಲಮ್ ಇಲ್ಲ ಅಂತಲೂ ಹೇಳಿದ್ದಾರೆ. ನನಗೆ ಇವತ್ತಿನವರೆಗೂ ಏನು ತೊಂದರೆನೂ ಆಗಿಲ್ಲ ಅದ್ರ ಬಗ್ಗೆ. ಮೇಡಮ್, ಪ್ರತಿದಿನ ಇಲ್ಲಿಗೆ 300ರಿಂದ 400 ಜನ ಬರ್ತಿದ್ದಾರೆ ಮೇಡಮ್. ಇವತ್ತು ಕೂಡ ಅಷ್ಟೇ 300 ಜನ ಬಂದ್ರು. ಅಲ್ಲಿ ECG ಹತ್ರ, ಎಕೋ ಹತ್ರ ಎಲ್ಲ ತುಂಬಾ ಕ್ಯೂನಲ್ಲಿ ಭಯಪಟ್ಟಿ ಬಂದಿರ್ಬೋದು ಸರ್. ಎಲ್ಲರಿಗೂ ಒಂಥರ ಅದೊಂದು ಮನೋಭಾವನೆ ಆಗ್ಬಿಡ್ತು. ಹಾಸನಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಹಳ್ಳಿಗಳೆಲ್ಲ ಸತ್ತೋಗ್ಬಿಟ್ರಲ್ಲ, ಸಣ್ಣ ಹುಡುಗಿ ಬೇರೆ ಸತ್ತೋಯ್ತು. ಹಂಗಾಗಿ ಜನ ಭಯ ಪಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಭಯಪಟ್ಟು ಏನೇ ಒಂದು, ಈಗ ಲೆಫ್ಟ್ ಸೈಡ್ ಏನೇ ನೋವು ಬಂದ್ರು ಬಂದ್ಬಿಡ್ತಾರೆ ಪಟ್ಟ ಅಂತ ಹಾಸ್ಪಿಟ್ಲಿಗೆ. ಈಗ ನಾವು ನಮ್ಮ ಕಡೆ ಒಬ್ಬರನ್ನ ಕರ್ಕೊಂಡ್ ಬಂದ್ವಿ. ತೋರಿಸಿದ್ವಿ, ಏನಿಲ್ಲ ನಾರ್ಮಲ್ ಅಂತ ಬಂತು. ಕೈ ನೋವು ಬರ್ತಿತ್ತು ಸ್ವಲ್ಪ, ತುಂಬಾ ನೋವು ಬರ್ತಾ ಇತ್ತು. ಅದಕ್ಕೆ ನೋಡೋಣ ಹೆಂಗಾರಲಿ ಅಂತ ನಮ್ಮ ಬೀಗರು ಇಲ್ಲೇ ಮೈಸೂರಲ್ಲಿ ಇದ್ರು, ಬನ್ನಿ ಅಂದ್ರು. ಬಂದ್ವಿ, ಏನು ಇಲ್ಲ, ನಾರ್ಮಲ್ ಆಗಿದೆ. ತುಂಬಾ ಜನ ಬರ್ತಿದ್ದಾರೆ ಮೇಡಮ್. ಹಾಸನದಲ್ಲಿ ಯಾಕೆ ಅಷ್ಟೊಂದು ಸಾವಾಗ್ತಿದೆ ಅಂತ ನಿಮ್ಗೆ ಏನಾದ್ರು ಐಡಿಯಾ? ಅದ್ ಏನು ಅಂತಾನೆ ಗೊತ್ತಿಲ್ಲ ಸರ್. ಒಟ್ಟು ಎಲ್ಲರೂ ಹಬ್ಬಿಸ್ಬಿಟ್ಟಿದ್ದಾರೆ. ಹಾಸನಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಹಾಸನಲ್ಲಿ ಆಗ್ತಾ ಇದೆ ಅಂತ. ಹಂಗಾಗಿ ನಾವು ಏನ್ ಮಾಡ್ಬಿಟ್ಟು, ಈಗ ಸ್ವಲ್ಪ ಪೇನ್ ಬಂದಿದ್ಕೆ ನಮ್ಮನೇಲಿ ಯಾರು ಕೂರಕ್ಕೂ ಬಿಡಲ್ಲ, ನಿಲ್ಲಕ್ಕೂ ಬಿಡಲ್ಲ, ತೋರಿಸಿ ಅಂತ. ಹಂಗಾಗಿ ಎಲ್ಲರೂ ಸುಮಾರು ಜನ ನಾನು ಇವತ್ತು ನೋಡ್ದಂಗೆ 3/4% ಹಾಸನ ಜನನೇ ಇಲ್ಲಿರೋದು, ನಾನ್ ಕಂಡಂಗೆ. ಇವತ್ತು ಬೆಳಗಿಂದ ನನ್ನ ಜೊತೆ ಬಂದವರೆಲ್ಲ ನಾರ್ಮಲೇ, ಯಾರು ಸೀರಿಯಸ್ ಪೇಷಂಟ್ ಇಲ್ಲ ಅಲ್ಲಿ, ಎಲ್ಲ ನಾರ್ಮಲ್ ಆಗಿದೀವಿ. ನನ್ನ ಜೊತೆ ತೋರಿಸಿದೆ ಎಷ್ಟೊಂದು, ನಾವು ಒಂದು 60-70 ಜನ ತೋರಿಸಿದೀವಿ ಅಲ್ಲಿ ಇವತ್ತು. ಅದ್ರಲ್ಲೆಲ್ಲ ನಾರ್ಮಲ್ ಎಲ್ಲ ರಿಪೋರ್ಟು ನಾರ್ಮಲ್ ಬಂದಿದೆ, ಯಾರಿಗೂ ಪ್ರಾಬ್ಲಮ್ ಏನಿಲ್ಲ. ಇದು ಹಾಸನದಿಂದ ಬಂದಂತಹ ರೋಗಿಗಳು ಮತ್ತು ಎಲ್ಲರೂ ಕೂಡ ಈಗ ತಪಾಸಣೆಗೆ ಒಳಗಾಗ್ತಿದ್ದಾರೆ. ಹಾಸನದಿಂದ ಬಂದವರು ಎಲ್ಲರಿಗೂ ಕೂಡ ನಾರ್ಮಲ್ ಅಂತಾನೆ ಬಂದಿದ್ದಾರೆ. ಜನರು ಹೆಚ್ಚು ಪ್ಯಾನಿಕ್ ಆಗ್ತಿದ್ದಾರೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.